ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ. ಹೌದು, ಸರ್ಕಾರದಿಂದ ರೈತರಿಗೆ ವಿವಿಧ ಅನುಕೂಲಗಳಿವೆ. ಆದರೆ ಈ ಒಂದು ಅನುಕೂಲಗಳನ್ನು ಪಡೆಯುವ ರೈತರ ಸಂಖ್ಯೆ ಅತಿ ಕಡಿಮೆಯಾಗಿದೆ. ಹೌದು, ರೈತರು ಇತ್ತೀಚಿನ ದಿನದಲ್ಲಿ ಅರ್ಜಿಯನ್ನು ಸಲ್ಲಿಸುತ್ತಿಲ್ಲ. ಹಾಗೆ ಯೋಜನೆಗಳು ಯಾವ್ಯಾವಿವೆ, ಹಾಗೆ ಅದರಿಂದ ಯಾವ ಅನುಕೂಲಗಳು ಆಗಲಿವೆ ಎಂಬ ಮಾಹಿತಿಯೂ ಕೂಡ ಕೆಲ ರೈತರಿಗೆ ತಿಳಿದಿರುವುದಿಲ್ಲ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೈತರಿಗೆ ಪ್ರಮುಖವಾದ ಸುದ್ದಿ ಸಿಗಲಿದೆ. ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕೃಷಿಯಿಂದ ಸಿಗುವ ಲಾಭಗಳನ್ನು ತಿಳಿದುಕೊಳ್ಳಿ. ಹಾಗೆ ಸರ್ಕಾರದಿಂದ ರೈತರಿಗೆ ಸಿಗುವ ಅನುಕೂಲಗಳನ್ನು ಕೂಡ ನೋಡೋಣ ಬನ್ನಿ. ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, 2024 ಹಾಗೂ 25ನೇಯ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿಯಲ್ಲಿ ರೈತರಿಗೆ ಕೃಷಿ ಹೊಂಡ ನಿರ್ಮಾಣ, ಇದರ ಜೊತೆಗೆ ಸಮುದಾಯ ಕೃಷಿ ಹೊಂಡ ನಿರ್ಮಾಣ, ಪ್ಯಾಕ್ ಹೌಸ್ಗಳ ನಿರ್ಮಾಣ, ಹಾಗೆ ಹಸಿರು ಮನೆಯ ನಿರ್ಮಾಣವನ್ನು ಮಾಡಿಕೊಡಲಾಗುತ್ತದೆ. ಹಾಗೆ ಈರುಳ್ಳಿ ಶೇಖರಾಂಶ ಘಟಕ ನಿರ್ಮಾಣದ ಸೌಲಭ್ಯವನ್ನು ಕೂಡ ಪಡೆಯಲು ರೈತರು ಈ ಒಂದು ಯೋಜನೆಯಡಿಯಲ್ಲಿ ಅರ್ಹರಾಗಿರುತ್ತಾರೆ. ಹೌದು, ಆಸಕ್ತ ಇರುವ ರೈತರು ಅರ್ಜಿ ನಮೂನೆಗಳನ್ನು ಪಡೆದುಕೊಂಡು, ಅಂದರೆ ಅರ್ಜಿಗಳನ್ನು ಭರ್ತಿಯನ್ನು ಮಾಡಿ ಆಯಾ ತಾಲೂಕಿನ ತೋಟಗಾರಿಕಾ ಇಲಾಖೆಯಲ್ಲಿ ಸಲ್ಲಿಸಬಹುದಾಗಿದೆ. ಹೌದು, ವಿವಿಧ ಒಂದು ಜಿಲ್ಲೆ ಹಾಗೂ ತಾಲೂಕು ವತಿಯಿಂದ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ಪ್ರತಿ ವರ್ಷವೂ ಕೂಡ ಇಂತಿಷ್ಟು ಅನುದಾನದಲ್ಲಿ ಇಂತಿಷ್ಟು ರೈತರಿಗೆ ಸರ್ಕಾರ ಲಾಭವನ್ನು ಕೊಡಲಿದೆ. ಅಂದರೆ ಸರ್ಕಾರ ರೈತರಿಗೆ ಅನುಕೂಲವನ್ನು ಮಾಡಿಕೊಡಲಿದೆ. ಕೃಷಿ ಹೊಂಡ, ಇದರ ಜೊತೆಗೆ ಪ್ಯಾಕ್ ಹೌಸ್ ನಿರ್ಮಾಣವನ್ನು ಮಾಡಲು ಅಂತಹ ರೈತರು ಅರ್ಜಿ ನಮೂನೆಯನ್ನು ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಪ್ರಮುಖವಾದ ಮಾಹಿತಿಯನ್ನು ಕೂಡ ಹಾಗೂ ದಾಖಲಾತಿಗಳನ್ನು ಕೂಡ ನೀವು ಭರ್ತಿಯನ್ನ ಮಾಡಿ ಹೋಗಬೇಕಾಗುತ್ತದೆ. ಇದೇ ಫೆಬ್ರವರಿ 29ರ ಒಳಗಾಗಿ ಹೆಸರನ್ನ ನೋಂದಣಿಯನ್ನ ಮಾಡಿಕೊಳ್ಳುವಂತೆ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿವಿಧ ಒಂದು ತೋಟಗಾರಿಕಾ ಇಲಾಖೆಯ ವತಿಯಿಂದ ತೋಟಗಾರಿಕಾ ಮಿಷನ್ ಯೋಜನೆಯಡಿಯಲ್ಲಿ ರೈತರಿಗೆ ಈ ಸೌಲಭ್ಯಗಳು ಲಭ್ಯವಿದ್ದು, ರೈತ ಯೋಜನೆಯಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿ ಕೃಷಿಯಿಂದ ಲಾಭವನ್ನ ಪಡೆದುಕೊಳ್ಳಬಹುದಾಗಿದೆ. ರೈತ ಇದರಲ್ಲಿ ಯಾವುದೇ ರೀತಿ ಹಣವನ್ನು ಹಾಕುವ ಅವಶ್ಯಕತೆ ಇಲ್ಲ. ಸರ್ಕಾರದಿಂದ ರೈತರಿಗೆ ಈ ಒಂದು ಲಾಭ ಸಿಗಲಿದೆ. ಈ ಕೂಡಲೇ ಅರ್ಜಿಯನ್ನ ಸಲ್ಲಿಸಿ. ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ. ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ.